ಬಂಗಾರಪೇಟೆ ತಾಲೂಕಿನ ಬೋಯಿನಹಳ್ಳಿ ಗುರುಮೂರ್ತಿ ಯಲ್ಲಮ್ಮ ದೇವಾಲಯದ ವಾರ್ಷಿಕ ಪೂಜಾ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಎಲ್ಲ ನಾಗರಿಕರು ಒಟ್ಟಾಗಿ ಸೇರಿ ಮಾಡುವ ಈ ಪೂಜಾ ಕಾರ್ಯದಲ್ಲಿ ದೇವರಿಗೆ ಅಭಿಷೇಕ, ಹೋಮ, ಹವನ, ಅನ್ನಸಂತರ್ಪಣೆ, ಮೆರವಣಿಗೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ INTUC ರಾಜ್ಯ ಉಪಾಧ್ಯಕ್ಷರು ಹಾಗೂ ಬೋಯಿನಹಳ್ಳಿ ಗಂಗಮ್ಮ ದೇವಾಲಯ ಸಮಿತಿಯ ಗೌರವಾಧ್ಯಕ್ಷರಾದ ವೆಂಕಟರಾಮರೆಡ್ಡಿ, ಅಧ್ಯಕ್ಷರಾದ ಕೃಷ್ಣಪ್ಪ ಇಂದಿನ ಪೂಜಾ ಕಾರ್ಯದ ಬಗ್ಗೆ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಗಂಗಮ್ಮ ದೇವಾಲಯದ ಕಾಮಗಾರಿಯು ಸಾರ್ವಜನಿಕರ ಸಹಕಾರದಿಂದ ವೇಗವಾಗಿ ನಡೆಯುತ್ತಿದ್ದು, ದೇವಾಲಯದ ನಿರ್ಮಾಣಕ್ಕೆ ಇನ್ನೂ ಹೆಚ್ಚಿನ ಹಣದ ಅವಶ್ಯಕತೆ ಇದೆ. ನಮ್ಮ ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರನ್ನು ಸಂಪರ್ಕ ಮಾಡಿ ದೇವಾಲಯ ನಿರ್ಮಾಣಕ್ಕೆ ಅನುದಾನ ನೀಡಲು ಮನವಿ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ಬಾಲಕೃಷ್ಣ, ಸದಸ್ಯರಾದಂತಹ ಶಂಕರ್ ರೆಡ್ಡಿ, ಚಂದ್ರಯ್ಯ, ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ, ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೆ. ಅಮ್ಮ ಎಲ್ಲಮ್ಮ, ತುಳ್ಳಿನ ನಾದ ತಾಯಿ ನಿಂಗೆ ಲಾಲಿ ಹಾಡು, ಕೊಳ್ಳದ ತಾಯಿ ಜೀವಗಂಗೆ ಓ ಚಂಡಿ ಚಾಮುಂಡಿಗೆ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ. ಜಾತ್ರೆ ಆಗ್ತಾ ಇದೆ. ಅದರಿಂದ ಎಲ್ಲರೂ ಭಾಳ ಅನುಕೂಲವಾಗಿ ಊರ ಸೇರಿ ಎಲ್ಲರೂ ಸುಖ ಸಂತೋಷವಾಗಿ ಎಲ್ಲರೂ ಮಾಡ್ತಾಯಿದ್ವಿ ಹಬ್ಬದ್ದು. ಆಮೇಲೆ ಗಂಗಮ್ಮ ದೇವಸ್ಥಾನ ಅದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ಆದಷ್ಟು ಬೇಗ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಮೂರ್ತಿ ಯಲ್ಲಮ್ಮ ದೇವರು ಸಮುದಾಯದವರೆಲ್ಲನೂ ಸೇರಿ ಜಾತ್ರೆ ಹಮ್ಮಿಕೊಂಡು ಪೂಜೆ ಅಂತ ವರ್ಷ ಮಾಡೋದು. ಅದಕ್ಕೆ ಇವತ್ತು ಮೆರವಣಿಗೆಯನ್ನು ಮಾಡಿ ಎಲ್ಲ ಊರೆಲ್ಲ ಸೇರಿ ಬಂದು ಇಲ್ಲಿ ಅನ್ನಸಂತರ್ಪಣೆ ಮಧ್ಯಗೋಷ್ಠಿ ಎಲ್ಲ ಮಾಡಿಸಿ ದೇವಿನ ಎಲ್ಲರೂ ಕೃಪೆ ಪಾತ್ರರಾಗಲಿ ಅಂತ ಆಯೋಜಿಸಿದ್ವಿ. ಎಲ್ಲ ನಮ್ಮ ಕುಲಬಾಂಧವರು ಒಳ್ಳೆಯ ಸ್ಪಂದನೆ ಕೊಟ್ಟು, ಅದು ಅಕ್ಕಪಕ್ಕ ಹಳ್ಳಿಗಳಿಂದನೂ ಬಂದು ನಮ್ಮ ಕುಲಬಾಂಧವರೆಲ್ಲ ಸುಮಾರು ಈ ಹೋಬಳಿ ತಾಲೂಕಲ್ಲಿರೋರು ಕೆಲವರೆಲ್ಲ ಈ ದೇವರಿಗೆ ಸೇರಿರ್ತಕ್ಕಂಥ ಮನೆ ದೇವರು ಮಾಡ್ಕೊಂಡಿರತಕ್ಕಂಥವರು ಮುಖ್ಯವಾಗಿ ಬಂದು ಇವತ್ತು ವರ್ಷ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಪ್ರಕಾರವಾಗಿ ಇವತ್ತು ಬಂದು ಮಾಡಿಕೊಂಡು ಹೋಗಿದ್ದಾರೆ. ಎಲ್ಲ ನಮ್ಮ ಊರಿನ ಜನಗಳು ಮತ್ತು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು, ನಾನು ಗಂಗಮ್ಮ ದೇವಸ್ಥಾನದ ಗೌರವಾಧ್ಯಕ್ಷರು, ಇವರ ಅಧ್ಯಕ್ಷರು, ಇವರ ಮೆಂಬರ್ಗಳು ಎಲ್ಲ ಸೇರಿ ಸಮಾಧಾನವಾಗಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ನೆಕ್ಸ್ಟು ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ನಮ್ಮ ಸರ್ಕಾರ ವತಿಯಿಂದ ರಾಮಲಿಂಗಾರೆಡ್ಡಿ ಅವ್ರಿಗೆ ಮೊದಲು ಅವರು ಸಹಾಯ ಮಾಡಿ ಅದನ್ನು ಜೀರ್ಣೋದ್ಧಾರಕ್ಕೆ ಪರ್ಮಿಷನ್ ಕೊಡಿಸಿದ್ದಾರೆ. ಇವಾಗ ಅದಕ್ಕೂ ಸ್ವಲ್ಪ ಸಂಭಾವನೆ ಕೇಳೋಕ್ಕೆ ಹೋಗಬೇಕು ಅಂತ ಎಲ್ಲರೂ ತಯಾರಿದ್ದಾರೆ. ಹೋಗಿ ಕೇಳಿ ಅದನ್ನು ತಂದು ಮುಗಿಸಿ ಕೊಡ್ತಾರೆ ಅಂತ ನಮ್ಮ ಅಧ್ಯಕ್ಷರ ಮೇಲೆ ಭರವಸೆ. ಈಗಾಗಲೇ ಅಧ್ಯಕ್ಷರು ಪಾಪ ಅವ್ರ ಕೈ ಮೀರಿ ಏನೇ ಇದ್ದರೂ ಬಂಡವಾಳ ಹಾಕಿ ನಡೆಸ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾಗಿರೋದ್ರಿಂದ ನಾವು ಸರ್ಕಾರಕ್ಕೆ ಹೋದರೆ ಅಲ್ಲಿಂದನೂ ಅನುದಾನವನ್ನು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಅಷ್ಟು ನಾವು ದೇವಸ್ಥಾನ ಕಟ್ಟಿದಾಗ SN ನಾರಾಯಣ ಸ್ವಾಮಿ ಅವರು ಬಂದು ಫಸ್ಟ್ ಅವ್ರದ್ದೇ ಪೂಜೆ ಮಾಡಿದ್ರು. ಎರಡನೇದು KH ಮುನಿಯಪ್ಪ ಅವರು ಬಂದರು, ಅವ್ರದ್ದೇ ಪೂಜೆ ಮಾಡಿ ಅವರಿಬ್ಬರು ಓಪನಿಂಗ್ ಆಗಿ ಬಂದಿದ್ದರು. ಏನೋ ಪೂಜಾ ಕೈಂಕರ್ಯಗಳು ಚೆನ್ನಾಗಿ ನಡೀತಾ ಇದೆ. ಇವಾಗಲೂ
ನಮಗೊಂದು ಭರವಸೆ. ಮೊನ್ನೆನೂ ಹೇಳಿದ್ದಾರೆ, ಗಂಗಮ್ಮ ದೇವಸ್ಥಾನಕ್ಕೆ ಅವರೂ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ. ಇನ್ನೂ ಅವ್ರ ಹತ್ರ ಹೋಗಿ ಇದು ಮಾಡಲಿಲ್ಲ, ಮಾಡಿದ್ರೆ ಅವರು ಮಾಡಿಕೊಡ್ತಾರೆ ಅಂತ ಒಂದು ಭರವಸೆ ಇದೆ.